back to my YouTube channel, and if you are new here, welcome. Today's topic is something very real: split mind versus focused mind. ನಾವು ಡೈಲಿ ಸ್ಟಡಿ ಮಾಡ್ತಿದ್ದೀವಿ, ಟೈಮ್ ಕೂಡ ಕೊಡ್ತಿದ್ದೀವಿ, ಬಟ್ ರಿಸಲ್ಟ್ ಯಾಕೆ ಬರಲ್ಲ ಅಂತ ಯೋಚನೆ ಕೂಡ ಮಾಡ್ತಿದ್ದೀವಿ. ಆನ್ಸರ್ ಇಸ್ ಸಿಂಪಲ್. We are not distracted by lack of time. We are distracted by everything. ಸ್ಪ್ಲಿಟ್ ಮೈಂಡು ನಮ್ಮನ್ನ ಯಾವಾಗಲೂ ಅನ್ವಾಂಟೆಡ್ ಥಿಂಗ್ಸಿಗೆ ಬ್ಯುಸಿಯಾಗಿಟ್ಟಿರುತ್ತೆ, ಬಟ್ ಫೋಕಸ್ಡ್ ಮೈಂಡು ಪ್ರೊಡಕ್ಟಿವ್ ಆಗಿಟ್ಟಿರುತ್ತೆ. ಎಕ್ಸಾಂಪಲ್ ಹೆಂಗೆ ಅಂದರೆ, ಸಪೋಸ್ ಈಗ ನಾವು ಬುಕ್ ಓಪನ್ ಮಾಡ್ತೀವಿ, 5 ಮಿನಿಟ್ಸ್ ಅಷ್ಟೇ ಓದ್ತೀವಿ, ದೆನ್ ಒಂದು ನೋಟಿಫಿಕೇಷನ್ ಬಂದರೆ ಫೋನ್ ಚೆಕ್ ಮಾಡೋದು, ಇನ್ಸ್ಟಾ ಸ್ಕ್ರೋಲಿಂಗ್ ಮಾಡ್ತಾ ಹೋಗೋದು, ಟೆಕ್ಸ್ಟ್ ವಿತ್ ಸಮ್ಮನ್ ಎಕ್ಸೆಟ್ರಾ. ಅದೇ ಫೋಕಸ್ಡ್ ಮೈಂಡು ಫೋನ್ ಸೈಲೆಂಟ್ ಇಟ್ಟು ನೋಟಿಫಿಕೇಷನ್ ಎಲ್ಲ ಮ್ಯೂಟ್ ಮಾಡಿ, ಈಗ 1 ಅವರ್ ಓದ್ತೀವಿ ಅಂದರೆ 1 ಅವರ್ ಅಷ್ಟೇ ಫುಲ್ ಕಾನ್ಸಂಟ್ರೇಷನಿಂದ ಓದಿ, ನಮಗೆ ಆ ಟೈಮಲ್ಲಿ ನೋ ಡಿಸ್ಟ್ರಾಕ್ಷನ್ಸ್, ಆ ಥರ ಓದೋದು. ಫಾರ್ ಎಕ್ಸಾಂಪಲ್, ಟೇಕ್ ಮೀ. I was watching an IPL match while studying, but I couldn't really focus. So I kept writing in between, not properly studying. Then after finishing everything, I finally studied properly for half an hour, just half an hour ಅಷ್ಟೇ ಓದಿದ್ದು. Actually, today was just an example because there was a match, RCB versus GT. ನಾನು ಯಾವಾಗಲೂ ಇದೇ ಥರ ಮಾಡಲ್ಲ. ಯೂಶಲಿ ಐ ಸ್ಟಡಿ ವಿತ್ ಫುಲ್ಲಿ ಫೋಕಸ್ಡ್ ಮೈಂಡ್. ದಿಸ್ ಈಸ್ ಜಸ್ಟ್ ಎ ಸ್ಮಾಲ್ ಟಿಪ್ ಐ ವಾಂಟೆಡ್ ಟು ಶೇರ್. ಇಫ್ ಟಾಸ್ಕ್ ಕ್ಯಾನ್ ಬಿ ಫಿನಿಶ್ಡ್ ಇನ್ 2 to 3 hours, ವೈ ನಾಟ್ ಕಂಪ್ಲೀಟ್ ವಿತ್ ಫುಲ್ ಫೋಕಸ್ ಆನ್ ದಟ್ ಟೈಮ್? ಅದನ್ನು ಡ್ರ್ಯಾಗ್ ಮಾಡಬಾರ್ದು. ವೈ ಡ್ರ್ಯಾಗ್ ಇಟ್ ಅಗೈನ್ ಆ್ಯಂಡ್ ಅಗೈನ್, ಫಾಲ್ ಇಟ್, ಆಮೇಲೆ ಮಾಡೋಣ ಅಂತ. ಫಿನಿಶ್ ಯುವರ್ ವರ್ಕ್ ದೆನ್ ಆ್ಯಂಡ್ ದೇರ್. ಅಲ್ಲಿ ಕೆಲಸ ಅಲ್ಲೇ ಮುಗಿಸ್ಬೋದು. ಆ್ಯಂಡ್ ಆಫ್ಟರ್ ದಟ್ ಯು ಕ್ಯಾನ್ ಪೀಸ್ಫುಲಿ ಡೂ ಯುವರ್ ಪರ್ಸ್ನಲ್ ವರ್ಕ್ ಆರ್ ಎನಿಥಿಂಗ್ ಎಲ್ಸ್. ಡೋಂಟ್ ನೆಗ್ಲೆಕ್ಟ್ ಎನಿಥಿಂಗ್ ಆ್ಯಂಡ್ ಡೋಂಟ್ ಪೋಸ್ಟ್ಪೋನ್ ಎನಿಥಿಂಗ್. ಸಿಚುಯೇಷನ್ ಹಾಗಿದ್ದರೆ ಓಕೆ, ಬಿಡು, ನೆಕ್ಸ್ಟ್ ಟೈಮ್ ಮಾಡ್ಬೋದು, ಅಥವಾ ನಾಳೆ ಮಾಡೋಣ ಅಂತ ಆ ಕೆಲಸನ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಬಟ್ ನಮ್ಮ ಲೇಸಿನೆಸ್ಗೆಲ್ಲ ಆಗೋ ಕೆಲಸನ ಸ್ಕಿಪ್ ಮಾಡೋದು ಬೇಡ, ಅಲ್ಲಲ್ಲೇ ಮಾಡಿಬಿಡೋಣ ಅಂತ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಟು ಟೆಲ್ ಇನ್ ದಿಸ್ ವಿಡಿಯೋ. ಒನ್ ಥಿಂಗ್ ರಿಮೆಂಬರ್, ಏನಂತಂದರೆ ಸ್ಪ್ಲಿಟ್ ಮೈಂಡ್ ಮೇಕ್ಸ್ ಯು ಬ್ಯುಸಿ. ಅದೇ ಅನ್ವಾಂಟೆಡ್ ಥಿಂಗ್ಸಿಗೆ ಬ್ಯುಸಿಯಾಗಿಟ್ಟಿರುತ್ತೆ, ಬಟ್ ಫೋಕಸ್ ಮೈಂಡ್ ಯಾವಾಗಲೂ ನಮ್ಮನ್ನ ಪ್ರೊಡಕ್ಟಿವ್ ಆಗಿರುತ್ತೆ. All these things everyone already knows, like we shouldn't get distracted while studying, and we should take 5 minutes break for every 30 minutes of study, but still we don't follow it properly. So I am thinking of starting a 30 days study challenge. Let's see how it goes. ನಾನು ಇದನ್ನು ಕೆಲ್ಸಕ್ಕೆ ಹೋದ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಈ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಬೆಳಿಗ್ಗೆ ಬೇಗ ಎದ್ದು ಓದಲ್ಲ. ನಾನು ಯಾವಾಗ ಎದ್ದೇಳ್ತೀನಿ ಆವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಮನೇಲಿ ಇದ್ದೀನಿ ಅಲ್ವಾ, ಏನಕ್ಕೆ ಸುಮ್ಮನೆ ಅಷ್ಟು ಬೇಗ ಎದ್ದು ಓದೋದು ಅಂತಷ್ಟೇ. ಐ ಆಮ್ ಜಸ್ಟ್ ಸ್ಟಡಿಂಗ್ ಕ್ಯಾಶುಯಲಿ ಅರೌಂಡ್ 7 to 8 hours ಮನೇಲಿದ್ದೀನಿ ಅಂತ. ಕೆಲ್ಸಕ್ಕೆ ಹೋದ್ರೂ ನಾನು ಫೋಕಸ್ಡಾಗಿ ಓದಲೇಬೇಕು ಅಂತ ಓದಿದ್ರೆ ಇನ್ನೂ ಜಾಸ್ತಿನೇ ಓದ್ಬೋದು. ಬಿಕಾಸ್ ನನ್ನ ಕೆಲಸ ಅಷ್ಟು ರಿಸ್ಕ್ ಇಲ್ಲ, ತುಂಬ ಫ್ರೀ ಇರುತ್ತೆ. ಮನೆಯಲ್ಲೂ ಬೇಗ ಎದ್ದು ಮತ್ತು 10ಗೆ ನಾನು ಮನೆ ಬಿಡೋದು, ಅಲ್ಲಿಗೆ 11ಗೆ ರೀಚ್ ಆಗ್ತೀನಿ. ಆರಾಮ್ಸೆ ಓದ್ಬೋದು.
ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ 30 ಡೇಸ್ ಚಾಲೆಂಜ್. ಹೇಗೆ ಹೋಗುತ್ತೆ, ನಾನು ಹೇಗೆ ಇಂಪ್ರೂವ್ ಆಗ್ತೀನಿ ಅಂತ ನೋಡಬೇಕು. ಸೊ ಆ್ಯಂಡ್ ಎಲ್ಲ ಮುಗಿಸಿ ವಾಕೆಲ್ಲ ಮಾಡಿ ಚಿಂಕಿ ಜೊತೆ ಆಟಾಡಿಕೊಂಡು ಶಟಲ್ ಕಾಕ್ ಆಡಿಕೊಂಡು ಮತ್ತೆ ಮನೆಗೆ ಬಂದು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. 1/2 ಅವರ್ ಅಷ್ಟೇ ಓದಿದ್ದು. ಇದು ನಾನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಅಂತ ಬಂದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್ ಬಾಯ್.